ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿ ಕೆ ಶಿವಕುಮಾರ್ ಕನಸಿಗೆ ಕಾಂಗ್ರೆಸ್ನಲ್ಲೇ ಕಲ್ಲು. ಬಿಡದಿ ಯೋಜನೆಗೆ ಆಲ್ಮೋಸ್ಟ್ ಬ್ರೇಕ್ ಸಿಗುವಂಥ ಸಾಧ್ಯತೆ ಏನಿದು? ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸು ಎರಡಾಗಿತ್ತು. ಅದು ಒಂದು, ಮೇಕೆದಾಟು ಯೋಜನೆಯನ್ನು ಮಾಡಿ ಕರ್ನಾಟಕದ ರೈತರಿಗೆ ಮತ್ತು ಕುಡಿಯುವ ನೀರಿಗೆ ಯೋಜನೆಯನ್ನು ರೂಪಿಸಬೇಕು ಎನ್ನುವಂಥ ಒಂದು ಯೋಜನೆ. ಆದರೆ ಮತ್ತೊಂದು ಯೋಜನೆ, ಅದು ಒಕ್ಕಲಿಗರ ನಾಯಕನ ಫೈಟ್ಗಾಗಿ ಈ ಬಿಡದಿ ಟೌನ್ಶಿಪ್ ಎನ್ನುವಂಥ ಯೋಜನೆಯನ್ನು ಮಾಡಲೇಬೇಕು ಎನ್ನುವಂಥ ಒಂದು ಹಠಕ್ಕೆ ಬಿದ್ದಂತಿದೆ. ಇದೇ ಕರ್ನಾಟಕದ 24ನೇ ಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು. ಹೇಗಾದರೂ ಮಾಡಿ ಕುಮಾರಸ್ವಾಮಿಯವರು ಪ್ರಾರಂಭ ಮಾಡಿದಂಥ, ಅಂದರೆ 2006ರಲ್ಲಿ ಪ್ರಾರಂಭ ಮಾಡಿದಂಥ ಕುಮಾರಸ್ವಾಮಿಯವರ ಪ್ರಾಜೆಕ್ಟ್ ಇತ್ತಲ್ಲ, ಅದು ಅರ್ಧದಲ್ಲಿ ನಿಂತು ಹೋದರೂ ಕೂಡ ಅದನ್ನು ಮತ್ತೆ ಮುಂದುವರಿಸಿ ಕುಮಾರಸ್ವಾಮಿ ಅನ್ನುವಂಥ ಒಬ್ಬ ಒಕ್ಕಲಿಗ ನಾಯಕ ಅರ್ಧದಲ್ಲಿ ಕೈ ಬಿಟ್ಟಂಥ ಯೋಜನೆಯನ್ನು ಮತ್ತೆ ಮಾಡಿ, ನಾನೊಬ್ಬ ಒಕ್ಕಲಿಗ ಪ್ರಶ್ನಾತೀತ ನಾಯಕ ಎನ್ನುವುದನ್ನು ಬಿಂಬಿಸಬೇಕು ಎನ್ನುವಂಥ ಹಠದಲ್ಲಿ ಇದೀಗ ಬಿಡದಿ ಯೋಜನೆಗೆ ಕೈ ಹಾಕಿದ್ದಾರೆ. ರೈತರು ಸಾವಿರ ಸಂಖ್ಯೆಯಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ರಾಜಕೀಯ ಮಾಡಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೂಡ ಡಿ ಕೆ ಶಿವಕುಮಾರ್ ಆಪ್ತರು, ಇದೀಗ ಡಿ ಕೆ ಶಿವಕುಮಾರ್ ಆಪ್ತರು ಕುಮಾರಸ್ವಾಮಿಯವರ ಮೇಲೆ ಎರಗಿ ಬೀಳ್ತಾ ಇದ್ದಾರೆ. ಒಂದು ಹಂತಕ್ಕೆ ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆದರು. ಅಂದರೆ ಡಿ ಕೆ ಶಿವಕುಮಾರ್ ಅವರು ಮೊದಲು ಪತ್ರವನ್ನು ಬರೆದು 26ನೇ ತಾರೀಕಿಗೆ ವಿಧಾನಸೌಧಕ್ಕೆ ಬಂದು ಚರ್ಚೆ ಮಾಡಿ ಎನ್ನುವಂಥ ಆಹ್ವಾನ ಕೊಟ್ಟರೆ, ಅದಕ್ಕೆ ಪ್ರತ್ಯುತ್ತರವೆಂಬಂತೆ 27ನೇ ತಾರೀಕು ಬಿಡದಿಯ ಒಂದು ಜಾಗದಲ್ಲಿ ಬಂದು ನಾವಿಬ್ಬರು ಕೂಡ ಚರ್ಚೆ ಮಾಡೋಣ, ರೈತರು ಕೂಡ ಸಮಸ್ಯೆಯನ್ನು ಹೇಳ್ಕೊಳ್ಳಿ, ನಾವಿಬ್ಬರು ಕೂಡ ಬಗೆಹರಿಸೋಣ. ಒಂದು ವೇಳೆ ರೈತರು ಪ್ರತಿಭಟನೆಯನ್ನು ಮಾಡಿದ್ರೆ ಕೈ ಬಿಟ್ಟರಾಯಿತು, ಇಲ್ಲ ಒಪ್ಪಿಗೆಯನ್ನು ಸೂಚಿಸಿದರೆ ನೀವು ಬಿಡದಿ ಟೌನ್ಶಿಪ್ಪನ್ನು ಮಾಡಿ ಎನ್ನುವಂಥ ಆಹ್ವಾನವನ್ನು ಕೊಟ್ಟಿದ್ರು. ಮತ್ತೆ ಮುಂದುವರೆದು ನಾನು 27ನೇ ತಾರೀಕು ಮಧ್ಯಾಹ್ನ ತನಕ ಬಿಡದಿಯಲ್ಲಿರ್ತೇನೆ, ನೀವು ಚರ್ಚೆಗೆ ಬರಬಹುದು ಎನ್ನುವಂಥ ಪಂಥಾಹ್ವಾನವನ್ನು ಕೊಟ್ಟಿದ್ರು. ನೋಡಿ, ರಾಜಕೀಯವಾಗಿ ವಿರೋಧ ಪಕ್ಷದ ವಿರೋಧ ಮಾಡಲೇಬೇಕು, ಅದು ರಾಜಕೀಯ, ಅದು ಒಂದು ಕಾನೂನಿನಲ್ಲಿ ಇರುವಂಥ ಒಂದು ಅವಕಾಶ. ಕುಮಾರಸ್ವಾಮಿ ವಿರೋಧ ಮಾಡ್ತಾರೆ, ವಿಜೇಂದ್ರ ವಿರೋಧ ಮಾಡ್ತಾರೆ, ಅಥವಾ JDS ಮತ್ತು BJP ವಿರೋಧ ಮಾಡ್ತಾರೆ. ಅದು ಕುಮಾರಸ್ವಾಮಿಯವರೇ ಮಾಡಿದ ಪ್ರಾಜೆಕ್ಟ್ ಆದರೂ ಕೂಡ ರಾಜಕೀಯ ಉದ್ದೇಶದಿಂದ ಒಬ್ಬ ಸರ್ಕಾರದವರು ಮಾಡುವಂಥ ಎಲ್ಲ ಪ್ರಾಜೆಕ್ಟ್ಗಳನ್ನು ಕೂಡ ವಿರೋಧ ಪಕ್ಷ ವಿರೋಧ ಮಾಡ್ತಾರೆ. ಅದಕ್ಕೆ ಒಂದು ರಾಜಕೀಯ ಕಾರಣ ಇರುತ್ತೆ. ಅದು ರಾಜ್ಯಕ್ಕೆ ಹಾನಿಯೋ ಒಳ್ಳೆಯದೋ ಅದು ಬೇರೆ ಪ್ರಶ್ನೆ. ಆದರೆ ರಾಜಕೀಯವಾಗಿ ಉಳಿಯಬೇಕು ಎನ್ನುವಂಥ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಮಾಡಿದಂಥ ಪ್ರತಿಯೊಂದು ಒಳ್ಳೆಯ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಅದನ್ನು ವಿರೋಧಿಸುವುದು ವಿರೋಧ ಪಕ್ಷದ ಒಂದು ಕಾಯಕಲ್ಪ, ಅದು ಒಂದು ಧೋರಣೆ. ಅದರಲ್ಲಿ ಅರ್ಥ ಇದೆಯೋ ಅರ್ಥ ಇಲ್ವೋ ಅದು ಬೇರೆ ಪ್ರಶ್ನೆ. ಆದರೆ ವಿರೋಧ ಪಕ್ಷದ ಹೊರತಾಗಿಯೂ ಕೂಡ ಆಡಳಿತ ಪಕ್ಷದವರೇ ಸರ್ಕಾರದ ಯೋಜನೆಯನ್ನು ಅಥವಾ ಒಬ್ಬ ಮುಖ್ಯಮಂತ್ರಿ ಯೋಜನೆಯನ್ನು ವಿರೋಧ ಮಾಡಿದ್ರೆ ಅದು ನಿಜಕ್ಕೂ ಕೂಡ ಒಬ್ಬ ಮುಖ್ಯಮಂತ್ರಿಗೆ, ಒಂದು ಸರ್ಕಾರಕ್ಕೆ ಒಂದು ಅವಮಾನ, ಅಥವಾ ಒಬ್ಬ ಮುಖ್ಯಮಂತ್ರಿಯ ಕನಸಿಗೆ ಆ ಒಳಗಿನ ಪಕ್ಷದಿಂದಲೇ ಕಲ್ಲು ಎನ್ನುವಂಥ ಮಾತು ಇದೀಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ನೋಡಿ, ಸರ್ಕಾರ ಬಂದ ಕೂಡಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಅಂದರೆ ಅಧಿಕಾರ ಹಸ್ತಾಂತರ ಆದ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗ್ತಾರೆ. ಅದು ಒಂದೇ 2 ದಿನದಲ್ಲಿ BK ಹರಿಪ್ರಸಾದ್ ಅವರು KPC ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನಂತರ BK, DK ಮತ್ತು PK ಎನ್ನುವಂಥ ತ್ರಿಮೂರ್ತಿಗಳ ಸಂಗಮ ಕರ್ನಾಟಕದ ವಿರೋಧ ಪಕ್ಷವನ್ನು ಮಕ್ಕಾಡೆ ಮಲಗಿಸ್ಬಿಡುತ್ತೆ. ಇಬ್ಬರು ಸೈದ್ಧಾಂತಿಕ ವಿರೋಧಿಗಳು, ಸಿದ್ಧಾಂತದ ಮೇಲೆ ಕೆಲಸ ಮಾಡುವಂಥವ್ರು PK ಮತ್ತು BK. ಅಂದರೆ ಪ್ರಿಯಾಂಕ್ ಖರ್ಗೆ ಮತ್ತು DK ಹರಿಪ್ರಸಾದ್ ಸಿದ್ಧಾಂತದ ಮೇಲೆ ಅಥವಾ ಎಡಪಂಥೀಯ ಒಂದು ಧೋರಣೆ ಮೇಲೆ ಕೆಲಸ ಮಾಡುವಂಥವ್ರು, ಜೊತೆಗೆ DK ಎಲ್ಲರನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಗಿ ಯಾವುದೇ ಧರ್ಮ ಮತ್ತು ಸಂಪ್ರದಾಯದ ಮೇಲೆ ನಿಂತುಕೊಳ್ಳದೆ ಎಲ್ಲರನ್ನೂ ಕೂಡ ಹಿಡಿದಿಟ್ಟುಕೊಳ್ಳುವಂಥ ಸಂಘಟನಾಕಾರ. ಹೀಗಾಗಿ ವಿರೋಧ ಪಕ್ಷಗಳಿಗೆ ಇದೀಗ ಜಾಗ ಇಲ್ಲುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಅಂತ ಒಬ್ಬ BK ಹರಿಪ್ರಸಾದ್ ಇದೀಗ DKಯ ವಿರುದ್ಧವೇ ತಿರುಗಿ ಬಿದ್ದುಬಿಟ್ರ, ಅಥವಾ ರೈತರ ಪರ ಕಾಳಜಿ ವಹಿಸಿ ಈ ಒಂದು ಯೋಜನೆಗೆ ಬ್ರೇಕ್ ಹಾಕುವಂಥ ಮಾತಾಡಿದ್ರೆ ಅನ್ನುವಂಥ ಒಂದು ಸಂಶಯ ಇದೀಗ ಕೇಳಿ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ BK ಹರಿಪ್ರಸಾದ್ ಅವರು ಆಡಿದಂಥ ಮಾತು ನೋಡಿ, ಯಾವುದೇ ಒಬ್ಬ ಅಧ್ಯಕ್ಷರಾದರೂ ಕೂಡ ಇಲ್ಲಿ ನಾವು ಮುಖ್ಯಮಂತ್ರಿ ಜೊತೆ ಮಾತನಾಡ್ತೇವೆ, ಮುಖ್ಯಮಂತ್ರಿ ರೈತರ ಜೊತೆ ಮಾತನಾಡ್ತಾರೆ ಎನ್ನುವಂಥ ಒಂದು ಹಾರೈಕೆಯ ಉತ್ತರ ಕೊಟ್ಟು ಅದರ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಯವರಿಗೆ ಬಿಡ್ತಾರೆ ಹೊರತು, ರೈತರು ಒಪ್ಪಿದರೆ, ರೈತರು ಈ ಟೌನ್ಶಿಪ್ಪನ್ನು ಬೇಡ ಅಂದರೆ ನಾವು ಕೈ ಬಿಡ್ತೇವೆ. ಹಾಗಾಗಿ ರೈತರು ಪ್ರತಿಭಟನೆಯ ವೇಳೆ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಯ ಜೊತೆ ಮಾತನಾಡಿ ಮುಖ್ಯಮಂತ್ರಿಯವರನ್ನು ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರೆ ನಿಜಕ್ಕೂ ಕೂಡ ನಾವು ಆ ಯೋಜನೆಯನ್ನು ಕೈ ಬಿಡ್ತೇವೆ ಎನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟು ಎನ್ನುವಂಥ ಮಾತನ್ನು ಹೇಳಿ ಎಲ್ಲೋ ಒಂದು ಕಡೆ ಈ ಬಿಡದಿ ಟೌನ್ಶಿಪ್ಪು ಅರ್ಧಕ್ಕೆ ನಿಂತು ಹೋಗುತ್ತೆ, ಅಥವಾ ಸ್ಥಳಾಂತರ ಆಗುತ್ತಾ, ಅಥವಾ ಕೆಲವೊಂದು ಈ 9600 ಎಕರೆನ ಕೆಲವೊಂದು ಹಂತಕ್ಕೆ ಕಡಿಮೆ ಮಾಡಿ ಒಂದು 5000-6000 ಎಕರೆಗೆ ಈ ಪ್ರಾಜೆಕ್ಟನ್ನು ಅನುಮೋದನೆಗೊಳಿಸುತ್ತಾ
ಎಸ್ ಅಫ್ಕೋರ್ಸ್ ಇದು ಇದೀಗ ದೊಡ್ಡ ಚರ್ಚೆ ಆಗ್ತಿದೆ. ಅದರಲ್ಲೂ ಮುಖ್ಯವಾಗಿ ಬಿ ಕೆ ಹರಿಪ್ರಸಾದ್ ಒಬ್ಬರ ಮಾತನ್ನು ಕೇಳುವಂಥ ವ್ಯಕ್ತಿಯಲ್ಲ, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಮಾತನ್ನೂ ಕೇಳಿದಂಥ ಒಬ್ಬ ವ್ಯಕ್ತಿ ಅಂದರೆ ಅದು ಬಿ ಕೆ ಹರಿಪ್ರಸಾದ್ ಅವರು. ಬಿ ಕೆ ಹರಿಪ್ರಸಾದ್ ಅವರು ಮಾತು ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗ್ತಿದೆ. ಎಲ್ಲೋ ಒಂದು ಕಡೆ ಡಿ ಕೆಗೆ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದ್ರ ರಾಜಕೀಯವಾಗಿ ಗೊತ್ತಿಲ್ಲ. ಇನ್ನು ಎರಡನೇದಾಗಿ ಮತ್ತೊಬ್ಬ ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಅಪ್ಪನ ಆಶ್ರಯದಲ್ಲಿ ಬೆಳೆದರೂ ಕೂಡ ಚಿತ್ತಾಪುರ ಕ್ಷೇತ್ರದಲ್ಲಿ ಒಮ್ಮೆ ಅಪ್ಪನ ಆಶ್ರಯದಲ್ಲಿ ಗೆಲ್ಲಬಹುದು. ಆದರೆ ಪದೇ ಪದೇ ಗೆದ್ದು ಇಡೀ ನಮ್ಮ ರಾಜ್ಯದ ಬಲಪಂಥೀಯರನ್ನ ಎದುರು ಹಾಕ್ಕೊಳ್ಬೇಕು ಅಥವಾ ಬಿ ಜೆ ಪಿಯ ಒಂದು ನೆರಳಾಗಿರುವಂಥ RSS ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ಮಾಡಿ ಅದಕ್ಕೆ ಸಮರ್ಥನೆಯನ್ನು ಕೊಟ್ಟು ಅದರ ಪ್ರಯುಕ್ತವಾಗಿ ಅಪ್ಪನ ಆಶ್ರಯದಿಂದ ಹೋಮ್ ಮಿನಿಸ್ಟರ್ ಪದವಿಯನ್ನು ಪಡ್ಕೊಂಡು ಇದೀಗ RSSಗೆ ನೋಟಿಸ್ ಕೊಡುವಂಥ ಒಂದು ಹಂತಕ್ಕೆ ಬೆಳೆದು ನಿಂತಿದ್ದಾರೆ. ಅಂದರೆ ಅದು ಪ್ರಿಯಾಂಕ್ ಖರ್ಗೆ ಅವರ ಗಟ್ಟಿ ನಿರ್ಧಾರ. ಅವರಿಗೆ ಪಕ್ಷದಲ್ಲಿ ದೊಡ್ಡ ಬೆಂಬಲ ಇದೆ. ಕಳೆದ 6 ತಿಂಗಳಿಂದ RSSನ ಚಟುವಟಿಕೆಗಳನ್ನು ನಿರ್ಬಂಧಿಸುವಂತಹ ಒಂದು ವಿಚಾರವಾಗಿ ಸೈದ್ಧಾಂತಿಕವಾಗಿ ಗೆದ್ದು ಬೀಗದಂಥವ್ರು ಇದೆ ಪ್ರಿಯಾಂಕ್ ಖರ್ಗೆ. ಒಂದು ಕಡೆ ಮಂಗಳೂರು ಬೆಲ್ಟ್ ಅಥವಾ ಅಲ್ಪಸಂಖ್ಯಾತ ಬೆಲ್ಟನ್ನು ಮನವೊಲಿಸುವಲ್ಲಿ ಹೇಗೆ ಬಿ ಕೆ ಹರಿಪ್ರಸಾದ್ ಅವರು ಯಶಸ್ವಿ ಆಗ್ತಾರಲ್ಲ, ಅದೇ ರೀತಿ RSS ವಿರುದ್ಧವಾಗಿ ಮಾತನಾಡಲಿಕ್ಕೆ ಹೇಳಿ ಮಾಡಿಸಿದಂಥ ವ್ಯಕ್ತಿ ಅಂದರೆ ಅದು ಇದೇ ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡ್ತಾ ಹೇಳಿದ್ದಾರೆ, ರೈತ ವಿರೋಧಿ ಚಟುವಟಿಕೆಯನ್ನು ನಾವು ಕೂಡ ಮಾಡಲ್ಲ, ರೈತರ ವಿರುದ್ಧ ಯಾವುದೇ ಒಂದು ಕೆಟ್ಟ ಕೆಲಸ ಮಾಡಲ್ಲ ಅಥವಾ ಸರ್ಕಾರ ಕೂಡ ರೈತರ ವಿರುದ್ಧವಾಗಿ ಯಾವುದೇ ಯೋಜನೆಯನ್ನು ಕೈಗೊಳ್ಳಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಮತ್ತೊಬ್ಬ ಸತೀಶ್ ಜಾರಕಿಹೊಳಿ ಅವರು ಈಗ ಸಚಿವರು ಕೂಡ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಅದೇ ಸತೀಶ್ ಜಾರಕಿಹೊಳಿ ಅವರು KPC ಅಧ್ಯಕ್ಷ ಸ್ಥಾನ ಬೇಕು, ಜೊತೆಗೆ ಒಂದು ಮಿನಿಸ್ಟರ್ಶಿಪ್ಪರು ಕೂಡ ಬೇಕು ಮತ್ತು 2028ರಲ್ಲಿ ನಾನು ಕೂಡ ಮುಖ್ಯಮಂತ್ರಿಯ ಅಭ್ಯರ್ಥಿಯ ಒಂದು ಸ್ಪರ್ಧೆ ಅನ್ನುವಂಥ ಮಾತನ್ನು ಹೇಳಿದಂಥವರು ಇದೀಗ ಒಂದೊಂದೇ ವಿಚಾರವನ್ನು ಡಿ ಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಒಂದು ಹಂತಕ್ಕೆ ಕೆಲವೊಂದು ಯೋಜನೆಗಳನ್ನ ಕೂಡ ಡಿ ಕೆ ಶಿವಕುಮಾರ್ ಯೋಜನೆಯನ್ನು ವಿರೋಧ ಮಾಡಿ ಅದು ಕಾಸ್ಟ್ಲಿ ಆಗುತ್ತೆ, ಅಂದರೆ ಸರಿಸುಮಾರು 10,000 ಒಂದು ಸಂಘಗಳಿಗೆ 10 ಲಕ್ಷ ಕೊಡುವಂಥ ಯೋಜನೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರಲ್ಲ ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ, ಅದಕ್ಕೆ ಕೂಡ ವಿರುದ್ಧ ಮಾತನಾಡಿ ಅದು ಕಾಸ್ಟ್ಲಿ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಈಗಲೂ ಕೂಡ ಹೇಳ್ತಾರೆ, ನಾನು ಸಚಿವ ಸಂಪುಟದಲ್ಲಿ ಒಂದು ಸಭೆ ಕರೆದಾಗ ನಾನು ಕೂಡ ಇದನ್ನು ಪ್ರಸ್ತಾಪ ಮಾಡ್ತೇನೆ, ಒಂದು ವೇಳೆ ಇದಕ್ಕೆ ರೈತರು ಭಾರೀ ಸಂಖ್ಯೆಯಲ್ಲಿ ವಿರೋಧ ಮಾಡಿದ್ರೆ ನಾವು ಕೂಡ ಅದನ್ನು ಪ್ರಸ್ತಾಪ ಮಾಡಬೇಕಾಗತ್ತೆ ಮತ್ತು ಅದು ಸಚಿವ ಸಂಪುಟದಲ್ಲಿ ನಿರ್ಧಾರವಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಈಸ್ ನಾಟ್ ಎನ್ ಸುಪ್ರೀಂ ಲೀಡರ್ ಇನ್ ಕರ್ನಾಟಕ ಎನ್ನುವಂಥ ಮಾತನ್ನು ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ನಾವು ಮೂಗದಾರ ಹಾಕ್ಬೋದು ಅನ್ನುವಂಥ ಒಂದು ಪರೋಕ್ಷ ಮಾತನ್ನು ಹೇಳಿದ್ದಾರೆ. ಇನ್ನು DCM ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ, ರೈತರಿಗೆ ವಿರೋಧವಾಗುವಂಥ, ರೈತರಿಗೆ ಹಾನಿಯಾಗುವಂಥ, ರೈತರ ಒಂದು ಬದುಕಿಗೆ ಮಾರಕವಾಗುವಂಥ ಯಾವುದೇ ಒಂದು ಚಟುವಟಿಕೆ ಮಾಡಲ್ಲ. ಈ ಟೌನ್ಶಿಪ್ ಅಂದ ಕೂಡಲೇ ಬೇರೆ ಬೇರೆ ಕಡೆ ಹೋಗಬೇಕು, ಉತ್ತರ ಕರ್ನಾಟಕ ಹೋಗಬೇಕು, ನಮ್ಮ ತುಮಕೂರಿನಲ್ಲಿ ಕೂಡ ಟೌನ್ಶಿಪ್ ಆಗಿ ನಮ್ಮ ತುಮಕೂರು ಕೂಡ ಬೆಂಗಳೂರಿನ ಥರ ಬೆಳೆಯಬೇಕು ಎನ್ನುವಂಥ ಮಾತನ್ನು ಹೇಳಿ ಒಂದು ಹಂತಕ್ಕೆ ಈ ಟೌನ್ಶಿಪ್ನ ಸ್ಥಳಾಂತರದ ಬಗ್ಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾಕೆ ಈ ಬಿಡದಿ ಟೌನ್ಶಿಪ್ ಸರ್ಕಾರಕ್ಕೆ ಮಾರಕವಾಗುವಂಥ ಸಾಧ್ಯತೆ ಇದೆ? ಈ ಬಿಡದಿ ಟೌನ್ಶಿಪ್ಪನ್ನು ಮಾಡಿದರೆ ಸರ್ಕಾರ ಯಾವ ರೀತಿಯಲ್ಲಿ ಒಂದು ಹಿನ್ನಡೆಯನ್ನು ಅನುಭವಿಸ್ಬೋದು ಅಥವಾ ಯಾವ ಥರದಲ್ಲಿ ಇದನ್ನು ಡಿಪೆಂಡ್ ಮಾಡ್ಕೊಳ್ಬೋದು ಎನ್ನುವಂಥ ನೋಡ್ತಾ ಹೋದರೆ ರೈತರ ಪರ ಕಾಳಜಿ ಇಲ್ಲ ಎನ್ನುವಂಥ ಒಂದು ಧೋರಣೆ ವಿರೋಧ ಪಕ್ಷಗಳು ಸರ್ಕಾರದ ವಿರೋಧವಾಗಿ ಮಾತನಾಡಬಹುದು. ಅಂದರೆ JDS ಮತ್ತು BJP ಇಲ್ಲ, ಸರ್ಕಾರ ರೈತರ ಭೂಮಿಯನ್ನು ಕಿತ್ಕೊಂಡು ರೈತರ ಬದುಕಿಗೆ ಬೆಂಕಿ ಇಡ್ತು, ಕೊಳ್ಳಿ ಇಡ್ತು ಮತ್ತು ರೈತರನ್ನ ಬೀದಿಗೆ ತಳ್ಳಿತು ಎನ್ನುವಂಥ ಅಪವಾದ ಮಾಡಿ ಕಾಂಗ್ರೆಸ್ ಸರ್ಕಾರ ಇದೀಗ ರೈತರ ಪರ ಇಲ್ಲ ಎನ್ನುವಂಥ ಒಂದು ಮಾತು, ಒಂದು ಅಪವಾದ ಸರ್ಕಾರಕ್ಕೆ ಬರಬಹುದು. ಯಾಕಂದರೆ ಈಗಾಗಲೇ ಬಿಡದಿ ಟೌನ್ಶಿಪ್ ಅಂದ್ಕೂಳೆ ಮಾಧ್ಯಮ ಆಗ್ಬೋದು, ಯೂಟ್ಯೂಬರ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಸ್ಥಳಕ್ಕೆ ಹೋಗಿ ರೈತರ ಜೊತೆ ಮಾತನಾಡಿ ಎಲ್ಲವಕ್ಕೂ ಕೂಡ ಒಂದು ಪರಿಹಾರ ಕೊಡಿಸುವಂಥ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧವಾಗಿದ್ದಾರೆ ಮತ್ತು ರೈತರ ಪರವಾಗಿದ್ದಾರೆ. ಹೀಗಾಗಿ ಪ್ರಚಾರ ಸಿಕ್ಕಂಥ ಈ ಬಿಡದಿ ಟೌನ್ಶಿಪ್ಪನ್ನು ಹೇಗಾದರೂ ಮಾಡಿ ನಾವು ಅನುಮೋದನೆ ಮಾಡಿದ್ರೆ ರೈತರ ವಿರೋಧವಾಗಿ ಪಟ್ಟ ಕಟ್ಕೊಳ್ಬೋದು, ರೈತ ವಿರೋಧಿ ಸರ್ಕಾರ ಎನ್ನುವಂಥ ಪಟ್ಟ ಸಿಗಬಹುದು ಎನ್ನುವಂಥ ಒಂದು ಸಂಶಯ, ಒಂದು ಗೊಂದಲ ಕೂಡ ಇದೀಗ ಸರ್ಕಾರದ ಮುಂದೆ ಇದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಎನ್ನುವಂಥ ಒಂದು ಹಣೆಪಟ್ಟಿಯ ಜೊತೆಗೆ ರಿಯಲ್ ಎಸ್ಟೇಟ್ ಸರ್ಕಾರ ಎನ್ನುವಂಥ ಒಂದು ಅಪವಾದ. ಯಾಕಂದರೆ ಇದು ಟೌನ್ಶಿಪ್ ಆಗುತ್ತೆ, ಟೌನ್ಶಿಪ್ಪಿಂದ ಒಂದು ಕಂಪನಿ ಬರುತ್ತೆ, ಕಂಪನಿ ಅದನ್ನು ಡೆವಲಪ್ ಮಾಡುತ್ತೆ, ಅದರ ನಂತರ ಇಂಡಸ್ಟ್ರಿ ಬರುತ್ತೆ. ನೋಡಿ, ಇದೀಗ 2,30,00,000ಕ್ಕೆ 1 ಎಕರೆಯನ್ನು ಮಾಡಿಕೊಂಡು ಅದಾದ ನಂತರ ಅದೇ 1 ಎಕರೆನ 15-20 ಕೋಟಿಗೆ ಸರ್ಕಾರ ಮಾರುವಂಥ ಒಂದು ಹಂತಕ್ಕೆ ಬರುತ್ತೆ. ಅದು ರಿಯಲ್ ಎಸ್ಟೇಟ್ ಸರ್ಕಾರ ಎನ್ನುವಂಥ ಹಣೆಪಟ್ಟಿ ಬರುತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ರಾಮನಗರ ಮತ್ತು ಮಂಡ್ಯದ MLAಗಳಿದ್ದಾರಲ್ಲ, ಕಾಂಗ್ರೆಸ್ MLAಗಳು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಕೆಲವೊಬ್ಬರು ಅಪಸ್ಪರವನ್ನು ಎತ್ತಾ ಇದ್ದಾರೆ.
ಯಾಕೆ ಬೇಕಿತ್ತು ಈ ಹಂತದಲ್ಲಿ ಬಿಡದಿ ಟೌನ್ಶಿಪ್ನ ಅರ್ಧಕ್ಕೆ ಕೈ ಬಿಟ್ಟು ಬೇರೆ ಬೇರೆ ಡೆವಲಪ್ಮೆಂಟನ್ನು ಮಾಡ್ಬೋದಿತ್ತು. ಯಾಕಂದರೆ ಇದಕ್ಕೆ ಬಿಡದಿ ಟೌನ್ಶಿಪ್ ಆದರೂ ಕೂಡ ರಾಜ್ಯಾದ್ಯಂತ ರೈತರು ಪ್ರತಿಭಟನೆ ಮಾಡ್ತಿದ್ರೆ ಯಾಕೆ ಸುಮ್ಮನೆ ನಮ್ಮ ಮೇಲೆ ಅಪವಾದ ಎನ್ನುವಂಥ ಒಂದು ಅಪಸ್ವರ ಇದೀಗ ಸ್ಥಳೀಯ ರಾಮನಗರ ಮತ್ತು ಮಂಡ್ಯದ MLAಗಳಿಂದ ಕೇಳಿ ಬರ್ತಾ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ನೋಡಿ, ಇಲ್ಲಿ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಅಥವಾ ಪರಮೇಶ್ವರ್ ಆಗಿರ್ಬೋದು, ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು, BK ಹರಿಪ್ರಸಾದ್ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಈ DK ಶಿವಕುಮಾರ್ ಅವರನ್ನು ಹೊರತುಪಡಿಸಿ ಮಿಕ್ಕೆಲ್ಲ ರಾಜಕಾರಣಿಗಳು ಕೂಡ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಪ್ಯಾರಲಲಿ ದೇ ಆರ್ ಡೂಯಿಂಗ್ ಅ ಬಿಸ್ನೆಸ್. ಅಂದರೆ ಅವರು ರಾಜಕೀಯನೂ ಮಾಡ್ತಾರೆ, ಅದೇ ಹಂತಕ್ಕೆ ಒಂದು ಬಿಸ್ನೆಸ್ಸನ್ನು ಕೂಡ ಮಾಡ್ತಾರೆ. ಅವ್ರಿಗೆ ಎರಡೂ ಕೂಡ ಅತ್ಯಂತ ಮಹತ್ವ. ಪ್ರಿಯಾಂಕ್ ಖರ್ಗೆಗೆ ಬಿಸ್ನೆಸ್ ಇದೆ, BK ಹರಿಪ್ರಸಾದ್ ಅವರು ಕೂಡ ಬಿಸ್ನೆಸ್ ಮಾಡ್ತಾರೆ, ಆದರೆ ಪೊಲಿಟಿಕಲಿ ತುಂಬ ವರ್ಷದಿಂದಿದ್ದಾರೆ. DCM ಆಗಿರುವಂಥ ಪರಮೇಶ್ವರ್ ಕೂಡ ಅವರು ಕಾಲೇಜ್ ಇದೆ, ಸ್ಕೂಲ್ಸ್ ಇದೆ, ಜೊತೆಗೆ 40 ವರ್ಷಗಳಿಂದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರು ವಿಚಾರಕ್ಕೆ ಬಂದಾಗ ಹಿ ಈಸ್ ಪ್ರೊಫೆಷ್ನಲಿ ಅ ಬಿಸ್ನೆಸ್ ಮ್ಯಾನ್. ಅವರು ಮೊದಲು ಬಿಸ್ನೆಸ್ ಮ್ಯಾನ್ ಆಗಿದ್ದಂತರು, ಅದಾದ ನಂತರ ರಾಜಕೀಯಕ್ಕೆ ಬಂದರು. ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ನನ್ನ ಮೊದಲ ಆದ್ಯತೆ ಬಿಸ್ನೆಸ್ ಅಂತ. ಅದಾದ ನಂತರ ನಾವು ಒಂದು ಇಂಟ್ರೆಸ್ಟಿಂಗ್ ಆಗಿ ನಾನು ಪಾಲಿಟಿಕ್ಸಿಗೆ ಬಂದಿದ್ದೇನೆ ಹೊರತು ಇಲ್ಲೇ ಗೂಟ ಹೊಡೆದು ಕೂತ್ಕೊಳ್ಬೇಕು, ಇಲ್ಲೇ ನಾನು ಕುರ್ಚಿ ಮೇಲೆ ಕೂತ್ಕೊಳ್ಬೇಕಂತ ಆಸೆ ಇಲ್ಲ. ನನ್ನ ಬಿಸ್ನೆಸ್ನ ನೋಡ್ಕೊಳ್ತೀನಿ, ಅಲ್ಲಿ ಕೆಲಸ ಮಾಡ್ತೇನೆ. ನಾನು ಪ್ರೊಫೆಷ್ನಲಿ ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ ಇಂಟ್ರೆಸ್ಟಿಂಗ್ಲಿ ನಾನು ಈ ಪೊಲಿಟಿಕ್ಸಿಗೆ ಬಂದಿದ್ದೇನೆ ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರ DK ಶಿವಕುಮಾರ್ ಪೊಲಿಟಿಕ್ಸಲ್ಲಿ ಇದ್ಕೊಂಡು ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ತಾರೆ ಅನ್ನುವಂಥ ಅಪವಾದ ಇದೀಗ ಸರ್ಕಾರದ ಮೇಲೆ ಬೀಳುವಂಥ ಎಲ್ಲ ಸಾಧ್ಯತೆ ಇದೆ. ಇದರ ನಡುವೆ ಇದೀಗ ಸಿದ್ದರಾಮಯ್ಯನವರು ಕೆಳಗಿಳಿದ ನಂತರ ಅವರು ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೊಳ್ತಿಲ್ಲ. ಒಂದು ಹಂತಕ್ಕೆ ಸಚಿವ ಸಂಪುಟದಲ್ಲಿ ತನ್ನ ಮಗನಿಗೆ ಸಚಿವ ಸಂಪುಟದ ಸ್ಥಾನ ಸಿಗಬೇಕು ಎನ್ನುವಂಥ ಒಂದು ಹಂತಕ್ಕೆ ಬಂದು ಇದೀಗ ಕೇರಳದಲ್ಲಿ ಹೋಗಿ ವಿಶ್ರಾಂತಿ ಪಡ್ಕೊಂಡು ಇದೀಗ ಬೆಂಗಳೂರಿಗೆ ಬರುವ ಹಂತದಲ್ಲಿ ಸಿದ್ದರಾಮಯ್ಯನವರ ಸ್ಟ್ಯಾಂಡ್ ಏನು ಎನ್ನುವಂಥ ಒಂದು ಹಂತದ ಲೆಕ್ಕಾಚಾರ ಇದೀಗ ಅನೇಕರು ಮಾತನಾಡ್ಕೊಳ್ತಿದ್ದಾರೆ. ಯಾಕಂದರೆ 2023 ಸಿದ್ದರಾಮಯ್ಯನವರು CM ಆದಾಗ ಬೆಂಗಳೂರಿನ ಒಂದು ವಿಷಯದಲ್ಲಿ ಒಂದೇ ಒಂದು ಮೂಗನ್ನು, ಅಂದರೆ ಚಿಕ್ಕ ವಿಷಯದಲ್ಲೂ ಕೂಡ ಕೈ ಆಡಿಸಿಲ್ಲ ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಕಂಪ್ಲೀಟಾಗಿ DK ಶಿವಕುಮಾರ್ ಅವರ ಹಂತಕ್ಕೆ ಅಥವಾ ಹಿಡಿತದಲ್ಲಿತ್ತು. ಈಗ ಅಂಥ ಒಂದು ಅಭಿವೃದ್ಧಿ ಟೌನ್ಶಿಪ್ ಯೋಜನೆಯಲ್ಲಿ ಸರ್ಕಾರದ ಅಂದರೆ ಭಾಗವಾಗಿ ಇಲ್ದಿದ್ರು ಕೂಡ ಅಥವಾ ಕ್ಯಾಬಿನೆಟ್ನಲ್ಲಿ ಇಲ್ದಿದ್ರು ಕೂಡ ಸಿದ್ದರಾಮಯ್ಯನವರು ಸ್ಟ್ಯಾಂಡ್ ಏನಿರುತ್ತೆ, ಸಿದ್ದರಾಮಯ್ಯನವರು BK ಹರಿಪ್ರಸಾದ್ ಅವ್ರ ಜೊತೆ ಈಗ ಮಾತುಕತೆಯನ್ನು ನಡೆಸಿದ್ದಾರೆ. BK ಹರಿಪ್ರಸಾದ್ ಅವರು ಯಾವ ಥರದಲ್ಲಿ ಸಜೆಷನ್ ಕೊಡ್ತಾರೆ, ಆ ಸಜೆಷನ್ಗೆ ಸಿದ್ದರಾಮಯ್ಯನವರು ಸ್ಟ್ಯಾಂಡ್ ಏನೇ ಆಗಿರುತ್ತೆ ಎಲ್ಲವೂ ಕೂಡ ಕುತೂಹಲಕಾರಿಯಾಗಿದೆ. ಸಿದ್ದರಾಮಯ್ಯನವರು ಈಗ ಇಂಡೈರೆಕ್ಟ್ಲಿಯಾಗಿ BK ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ ಮತ್ತು DCM ಆಗಿರೋಂಥ ಪರಮೇಶ್ವರ್ ಅವರನ್ನು ಚೂ ಬಿಡ್ತಾರೆ, ಅಥವಾ ಒಂದು ಹಂತಕ್ಕೆ ಬಿಡದಿ ಟೌನ್ಶಿಪ್ ನಿಂತುಬಿಟ್ರೆ ಅದು ಶಿವಕುಮಾರ್ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಆಗುವಂಥ ನಷ್ಟಕ್ಕಿಂತ ಒಂದು ಹಂತಕ್ಕೆ ಕುಸಿದು ಬಿದ್ದಂಥ JDS ಮತ್ತೆ ಪುಟಿದೇಳುವಂಥ ಸಾಧ್ಯತೆ ಇದೆ. ಹೀಗಾಗಿ ಸುಮ್ಮನೆ ಸೋತಂಥ JDSಗೆ ಯಾಕೆ ಗೆಲುವನ್ನು ಕೊಡಬೇಕು ಎನ್ನುವಂಥ ಒಂದು ದೃಷ್ಟಿಯಲ್ಲಾದರೂ ಕೂಡ ಇದೀಗ ಬಿಡದಿ ಟೌನ್ಶಿಪ್ಪನ್ನು ಮಾಡಬಹುದು. ಆ ಒಂದು ವಿಸ್ತೀರ್ಣದಲ್ಲಿ 9,600 ಎಕರೆಯಿಂದ ಸ್ವಲ್ಪ ಮಟ್ಟಿಗೆ 5,000 ಮಾಡಬಹುದು. ಹೀಗೆ ಎಕರೆಯಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಅಥವಾ ಸ್ವಲ್ಪ ಮಟ್ಟಿಗೆ ಬೇರೆ ಕಡೆ ಸ್ಥಳಾಂತರ ಮಾಡುವ ಯೋಜನೆಯನ್ನು ಕೊಡಬಹುದಾ ಅಥವಾ ಸಲಹೆ ಕೊಡಬಹುದಾ, ಎಲ್ಲವೂ ಕೂಡ ಇದೀಗ ಗೊಂದಲ ಇದೆ. ಆದರೆ ಒಂದು ಹಂತಕ್ಕೆ ಮೊನ್ನೆ ಆದಂಥ ಅಡ್ಡ ಮತದಾನ ಮತ್ತು ಕಾಂಗ್ರೆಸ್ನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲಿಸಿಕೊಂಡ ಬಂದಂಥ ಒಂದು ರೀತಿಯಲ್ಲಿ ಇದೀಗ DK ಶಿವಕುಮಾರ್ ಅವರನ್ನ ಹೈಕಮಾಂಡ್ ಕೂಡ ಪ್ರಶ್ನೆ ಮಾಡುವಂಥ ಹಂತಕ್ಕಿಲ್ಲ. ಯಾಕಂದರೆ ಇಡೀ ದೇಶದ BJPಯ ಮಾನ ಮರ್ಯಾದೆಯನ್ನು ಹರಾಜು ಹಾಕ್ತಂತರೂ ಇದೆ DK ಶಿವಕುಮಾರ್ ಅವರು. ಅಷ್ಟರ ಮಟ್ಟಿಗೆ DK ಶಿವಕುಮಾರ್ ಅಂದರೆ ಪ್ರಶ್ನಾತೀತ ನಾಯಕನಾಗಿ ಬೆಳೆದಿದ್ದಾರೆ. ಹಾಗಾಗಿ ಅವರ ಒಂದು ನಿರ್ಣಯದಲ್ಲಿ ಸಿದ್ದರಾಮಯ್ಯನ, BK ಹರಿಪ್ರಸಾದ್ ಅವರ ನಿರ್ಣಯ, ಸಲಹೆ, ಸೂಚನೆ ಕೇಳುವಂಥ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆಯಾ ಗೊತ್ತಿಲ್ಲ. ಯಾಕಂದರೆ ಈ ಬಿಡದಿ ಟೌನ್ಶಿಪ್ ಅಂದ್ಕೊಳ್ಳಿ, ಅದು ಬೇರೆ ಒಂದು ಕಂಪ್ನಿಗೆ ಹೋಗುತ್ತೆ, DLF ಕಂಪ್ನಿಗೆ ಹೋಗುತ್ತೆ. DLF ಕಂಪ್ನಿಯಲ್ಲಿ ಯಾರ್ಯಾರು ಇದ್ದಾರೆ, ಅದು ಗಾಂಧಿ ಕುಟುಂಬದ ನಂಟಿದೆಯಾ, ಎಲ್ಲವೂ ಕೂಡ ಇದೀಗ ಕ್ವಶನ್ ಆಗಿರುವಂಥ ಸಂದರ್ಭದಲ್ಲಿ ಯಾಕೆ ಇದೀಗ ಹೈಕಮಾಂಡ್ ಕೂಡ DK ಅವರ ಒಂದು ಯೋಜನೆಯಲ್ಲಿ ಮೂಗು ತೋರಿಸಿದ್ರೆ ಏನು ಅಡ್ಡ ಪರಿಣಾಮ ಆಗುತ್ತೆ, ಅಥವಾ ಬಿಡದಿ ಟೌನ್ಶಿಪ್ ನಿಂತು ಹೋದರೆ ತನಗೆ ಬರಬೇಕಂತ ಕಪ್ಪ ಕಾಣಿಕೆ ನಿಂತು ಹೋಗಬಹುದು ಎನ್ನುವಂಥ ಒಂದು ಭಯ ಕೂಡ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ನಿರ್ಣಯ ನಿಲ್ಲೋದಕ್ಕೆ ಅನೇಕರು ಪ್ರಯತ್ನ ಮಾಡ್ತಿದ್ದಾರೆ. DK ಕನಸಿಗೆ ಕಾಂಗ್ರೆಸ್ನಲ್ಲಿ ಕಲ್ಲು ಹಾಕುವಂಥ ಪ್ರಿಯಾಂಕ್ ಖರ್ಗೆ, ಹರಿಪ್ರಸಾದ್, ಮುಖ್ಯವಾಗಿ ಹರಿಪ್ರಸಾದ್ ಇದ್ರಲ್ಲ, ಅವರು ಯಾವಾಗಲೂ ಕೂಡ ಸದ್ಯದ ಮಟ್ಟಿಗೆ DK ಅವರ ಒಂದು ವಿರೋಧಿಯಾಗಿ ಗುರುತಿಸಿಕೊಂಡಂಥವ್ರು. ಹೀಗಾಗಿ DK ಶಿವಕುಮಾರ್ ಅವನ್ನ ಕಟ್ಟು ಹಾಕ್ಲಿಕ್ಕೆ ಆಗಲಿಲ್ಲ ಅಂದರೂ ಒಂದು ಪ್ರಯತ್ನವನ್ನು ಕೂಡ ಈ ಟೀಮ್ ಮಾಡ್ತಾ ಇದೆ ಅನ್ನೋದು ಕೂಡ ಇದೀಗ ಶತಸಿದ್ಧವಾಗಿದೆ. ಆದರೆ ಒಂದು ಹಂತಕ್ಕೆ ಯಾವುದೇ ಕಾರಣಕ್ಕೂ ಕೂಡ DK ಕನಸು ನುಚ್ಚು ನೂರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕಲ್ಲಂತೂ ಪಕ್ಷದವರು ಹಾಕ್ತಾ ಇದ್ದಾರೆ, ಆದರೆ DK ಶಿವಕುಮಾರ್ ಅವ್ರನ್ನ ಸ್ವಲ್ಪ ಮಟ್ಟಿಗೆ ಕಟ್ಟಿ ಹಾಕುವ ಪ್ರಯತ್ನವೇ ಹೊರತು ಈ ಯಾರಿಗೂ ಕೂಡ ಬಿಡದಿ ಟೌನ್ಶಿಪ್ ನಿಲ್ಲಿಸಬೇಕು ಅನ್ನುವಂಥ ಯೋಜನೆ ಇಲ್ಲ. ಯಾಕಂದರೆ
ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸು ಈ ಬಿಡದಿ ಟೌನ್ಶಿಪ್ ನಿಂತೋದ್ರೆ ಅದು ಡಿ ಕೆ ಶಿವಕುಮಾರ್ ಸೋಲಿನ ಜೊತೆಗೆ JDSನ ಮತ್ತೆ ಪುನರ್ಜನ್ಮ ಆಗುತ್ತೆ. ಇದೇ ಪುನರ್ಜನ್ಮದಿಂದ ಇಡೀ ರಾಜ್ಯಾದ್ಯಂತ ಅವರು ಮತ್ತೆ ಪುಟಿದೇಳುವಂಥ ಮತ್ತು ಆ ಪುಟಿದೆದ್ದು ಕಾಂಗ್ರೆಸ್ಗೆ ಹಿನ್ನಡೆಯಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.